ನಿಗೂಢ ಸ್ಫೋಟದ ಸ್ಥಳಕ್ಕೆ ಸಿದ್ದರಾಮಯ್ಯ ಕೂಡ ಭೇಟಿ ಕೊಟ್ಟಿದ್ದಾರೆ. ಸ್ಫೋಟದ ವಿಚಾರದಲ್ಲಿ ಅನುಮಾನಗಳು ಹೆಚ್ಚಾಗ್ತಾ ಇದೆ. ಓಕೆ, ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭೇಟಿ ಕೊಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಲ್ಸನ್ ಗಾರ್ಡನ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಡಲಿದ್ದಾರೆ. ದುರಂತದ ಬಗ್ಗೆ ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯ ಪಡಿತಾರೆ. ಅವಘಡ ಸ್ಥಳದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಿದ್ದಾರೆ. ಅನುಮಾನಗಳು ಹೆಚ್ಚಾಗ್ತಾ ಇದೆ. ನಿಗೂಢ ಸ್ಫೋಟ ಅಂತ ಹೇಳಲಾಗ್ತಾ ಇದೆ. ಆ ನಿಗೂಢ ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಈಗ ತಾನೇ ಸಿದ್ದರಾಮಯ್ಯ ಕೂಡ ವಿಸಿಟ್ ಮಾಡಿದ್ದಾರೆ ಆ ಜಾಗಕ್ಕೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈ ರೀತಿಯ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಗಳು ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಹಲವಾರು ಕಡೆ ಆಗಿದೆ. ಅಲ್ಲಿ ಎಲ್ಲಿಗೂ ಕೂಡ ಸಿಎಂ ಭೇಟಿ ಅಷ್ಟಾಗಿ ಕೊಡ್ತಾ ಇರಲಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅನುಮಾನಗಳು ಹೆಚ್ಚಾಗ್ತದೆ. ಏನು ಕಾರಣ, ಏನು ಸಿಲಿಂಡರ್ ಬ್ಲಾಸ್ಟ್ ಏನ ಅಥವಾ ಬೇರೆ ಏನಾದರೂ ಇದೆಯಾ, ಏನಾಗಿದೆ ಅಲ್ಲಿ? ಆಮೇಲೆ ಅಲ್ಲಾಗಿರುವಂತಹ ಹಾನಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಒಂದು ಜೀವ ಹೋಗಿದೆ, ಇನ್ನು ಹಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಗಂಭೀರ ಗಾಯಗಳಾಗಿದೆ. ಸೊ ಈ ಒಂದು ಸ್ಫೋಟಕ್ಕೆ ಕಾರಣ ಏನು? ಯಾರ ನಿರ್ಲಕ್ಷ್ಯ ಅಲ್ಲ ಅಂದ್ರೆ ಬೇರೆ ಏನಾದ್ರೂ ಸಂಚಿತ್ತ? ಕಾರಣ ಏನು ಅನ್ನುವಂಥದ್ದು ಹೊರ ಬರಬೇಕಾಗಿದೆ. ಈ ಬೆನ್ನಲ್ಲೇ ಒಂದು ಕಡೆ ಪೊಲೀಸ್ ಆಫೀಸರ್ಸ್ಗಳು, ಕಮಿಷನರ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಈಗ ತಾನೇ ಆ ಸ್ಫೋಟದ ಸ್ಥಳಕ್ಕೆ ಒಂದು ಭೇಟಿನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಓಕೆ, ಕ್ಷಣಕ್ಕೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ, ಅನುಮಾನಗಳು ಹೆಚ್ಚಾಗ್ತಾ ಇದೆ, ಆತಂಕ ಹೆಚ್ಚಾಗ್ತಾ ಇದೆ. ಒಂದು ಜೀವ ಅನ್ಯಾಯವಾಗಿ 9 ವರ್ಷದ ಏನೂ ತಿಳಿಯದ ಹುಡುಗ ಸಾವನ್ನಪ್ಪಿದ್ದಾನೆ ಈ ಸ್ಫೋಟಕ್ಕೆ. ಆದರೆ ಆರಂಭದಲ್ಲಿ ಇದನ್ನ ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಗ್ತಾ ಇತ್ತು. ಅಡುಗೆ ಮನೆಯಿಂದ ಏನೋ ಲೀಕ್ ಆಗಿತ್ತೇನೋ, ಬ್ಲಾಸ್ಟ್ ಆಗಿದೆ ಅಂತ. ಬಟ್ ಈಗ ಸಿಲಿಂಡರ್ ಏನಾ ಅಥವಾ ಬೇರೆ ಏನಾದ್ರೂ? ಆಮೇಲೆ ಈಗ ಮಾಮೂಲಿ ನಾವು ಮನೇಲಿ ಬಳಸ್ತೀವಲ್ಲ ಆ ಸಿಲಿಂಡರ ಅಥವಾ ಕಮರ್ಷಿಯಲ್ಲ, ಏನಾದರೂ ಈ ರೀಫಿಲ್ಲಿಂಗ್ ಮಾಡ್ತಾ ಇದ್ರಾ? ಇವೆಲ್ಲವೂ ಕೂಡ ಉತ್ತರ ಸಿಗಬೇಕಾಗಿದೆ. ಈಗ ಅಕ್ಕಪಕ್ಕದ ಕೆಲ ಮನೆಯವ್ರನ್ನ ಕರೆಸ್ತಾರೆ, ವಿಚಾರಣೆ ಮಾಡ್ತಾರೆ, ಬೇಸಿಕ್ ಮಾಹಿತಿನ ತಿಳ್ಕೊಳ್ಳೋಕ್ಕೆ. ಏನು ಮಾಡ್ತಾ ಇದ್ರು ಇಲ್ಲಿ, ಯಾರೆಲ್ಲ ವಾಸ ಮಾಡ್ತಾ ಇದ್ರು, ಏನು ಬಿಸ್ನೆಸ್ ಮಾಡ್ತಾ ಇದ್ರು, ಅವ್ರ ಕೆಲಸ ಏನು, ಇವೆಲ್ಲವೂ ತನಿಖೆ ಮಾಡ್ತಾ ಇದ್ದಂತೆ ಒಂದೊಂದೇ ಹೊರ ಬರುತ್ತೆ. ಆಮೇಲೆ ನೋಡಿ, ಇದು ದೊಡ್ಡ ದುರಂತ. ಒಂದು ಜೀವ ಹೋಗಿದೆ, ಹಲವರಿಗೆ ಗಾಯಗಳಾಗಿದ್ದು, ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಮೇಲೆ ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಯಿತು ಅಂದರೆ ಆ ಅಡುಗೆ ಮನೆ ಸಂಪೂರ್ಣ ಧ್ವಂಸ ಆಗ್ತಾ ಇತ್ತು, ಅಕ್ಕಪಕ್ಕದ ರೂಮ್ಗಳಿಗೆ ಡ್ಯಾಮೇಜ್ ಆಗ್ತಾ ಇತ್ತು. ಬಟ್ ಇಲ್ಲಿ ಹಾಗಾಗಿಲ್ಲ. ಬದಲಿಗೆ ಇಲ್ಲಿ ಆ ಅಂದರೆ ಅದು ಎಲ್ಲಿ ಸ್ಫೋಟ ಆಗಿದೆ, ನಾವು ಆರಂಭಿಕವಾಗಿ ಸಿಲಿಂಡರ್ ಅಂತ ಇದ್ದಾರೆ, ಹಾಗಾಗಿ ನಾವು ಸಿಲಿಂಡರ್ ಅಂತ ಇದ್ದೀವಿ. ಆ ಮನೆ ಮಾತ್ರ ಧ್ವಂಸ ಆಗಿಲ್ಲ. ಅಕ್ಕಪಕ್ಕದ ಒಟ್ಟು 6 ಮನೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರಿದೆ ಅಥವಾ ಧ್ವಂಸ ಆಗಿದೆ. ಅಂದರೆ ಇದರ ತೀವ್ರತೆ ನೆನಪಿಸ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ ತೀವ್ರತೆ ಹೇಗಿದೆ ಅಂತ. ಇದೀಗ ಸಿಎಂ ಸಿದ್ದರಾಮಯ್ಯ ಈಗ ತಾನೇ ಆ ನಿಗೂಢ ಸ್ಫೋಟದ ಜಾಗಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸೊ ಕ್ಷಣಕ್ಕೂ ಕೂಡ ವಿಲ್ಸನ್ ಗಾರ್ಡನ್ನಲ್ಲಿ ಆದಂತಹ ಸ್ಫೋಟ ಯಾಕಾಯಿತು, ಹೇಗಾಯಿತು, ದೃಶ್ಯಾವಳಿಯಲ್ಲಿ ಈಗ ತಾನೇ ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಾವಳಿಯಲ್ಲಿ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಬೆಳಗ್ಗೆ ತಾನೇ 79ನೇ ಸ್ವಾತಂತ್ರ್ಯೋತ್ಸವದ ಒಂದು ಫ್ಲಾಗಿಸ್ಟ್ ಮಾಡಿ ಹೊರಗೆ ಬರ್ತಾ ಇದ್ದಂತೆ ಈ ಸುದ್ದಿ ಅವ್ರ ಕಿವಿಗೆ ಬಂದಿದ್ದಾರೆ. ಈಗ ಅವರು ವಿಸಿಟ್ ಮಾಡಿದ್ದಾರೆ. ಕಾರ್ನಿಂದ ಇಳಿತಾ ಇರುವಂತಹ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರು ಕೂಡ ಭದ್ರತೆಯನ್ನು ಕೊಟ್ಟಿದ್ದಾರೆ. ಬಟ್ ಈಗ ಯಾಕೆ ಹೀಗಾಯಿತು, ಸ್ಫೋಟಕ್ಕೆ ಕಾರಣ ಏನು? ಇಲ್ಲಿ ಬೇರೆ ಏನಾದರೂ ಕೆಲಸ ಮಾಡ್ಕೊಂಡಿದ್ರಾ, ರೀಫಿಲ್ಲಿಂಗ್ ಏನಾದರೂ ಆಗ್ತಾ ಇತ್ತಾ, ಸಿಲಿಂಡರ್ ವಿಚಾರದಲ್ಲೇ ಬ್ಲಾಸ್ಟ್ ಆಗಿರೋದು ಅಥವಾ ಬೇರೆ ಏನಾದ್ರೂನಾ? ಇವೆಲ್ಲವೂ ಗೊತ್ತಾಗಬೇಕಾಗಿದೆ. ನಿಗೂಢ ಸ್ಫೋಟವಾದ ಸ್ಥಳಕ್ಕೆ ಸಿಎಂ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. Hello.